ಕೆಲವರು ಭಾಳ ಆಟಿಟ್ಯೂಡ್ ಆದ್ರೆ ಇದೇ ಆಗ್ತೀನಿ ಅದಿಲ್ಲ ಸಿಕ್ಬಿಟ್ಟದಾಗಲ್ಲ ಅಂತ ಆಟಿಟ್ಯೂಡ್ ಬೇಡ. ದಯವಿಟ್ಟು ಆ ಥರ ಮಾತಾಡಕ್ ಹೋಗ್ಬೇಡಿ. ಯಾವ್ದಾವ್ದು ಎಕ್ಸಾಮ್ ಸಿಗುತ್ತೆ ಅಟೆಂಡ್ ಮಾಡಿ. ಆದ್ರೆ ತಯಾರಿ ಹೆಂಗಿರಬೇಕು, ಸಿಸ್ಟಮೆಟಿಕ್ ಆಗಿ ಮಾಡಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗಂದ್ರೆ ನನ್ನ ಪ್ರಕಾರ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಗೆದ್ದಂಗಿದು. ತಯಾರಿ ಹಂಗಿರ್ಬೇಕು. ಆಕ್ಚುಲಿ ಉತ್ತರ ಪ್ರದೇಶದಲ್ಲಿ ಮಾಧವಪಟ್ಟಿ ಅಂತ ಗ್ರಾಮ ಇದೆ. ಅದು ಒಂದು ಹಳ್ಳಿಲೆ ಸುಮಾರು 48 IAS ಆಫೀಸರ್ ಆಗಿದ್ದಾರೆ. ಕುಟುಂಬ ಅದು ಇರೋದೇ ಹಳ್ಳಿ ರೀ, ಒಂದು 100 ಕುಟುಂಬನೂ ಇಲ್ಲ ಅಲ್ಲಿ. ಅಂತದ 48 IAS ಆಫೀಸರ್ ಇರೋ ಮನೇಲಿ ಎಲ್ಲರೂ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ, ಎಲ್ಲರೂ ಸೆಟಲ್ಡ್. ಬಟ್ ಆ ಹಳ್ಳಿ ಮಾತ್ರ ಇಂಪ್ರೂವ್ ಆಗಿಲ್ಲ. ಅದನ್ನು ಕೊಟ್ಟಿದ್ರು ಆ ವಿಡಿಯೋದಲ್ಲಿ ನೋಡಿದೆ. ಯಾಕಂದ್ರೆ ಅವರೆಲ್ಲ ಬಿಟ್ಬಿಟ್ಟು ಹೊರಗೆ ಹೋಗ್ತಾರೆ, ಹಳ್ಳಿನ ಉದ್ಧಾರ ಮಾಡಿಲ್ಲ. ಸೊ ಯಾರೋ ಒಬ್ಬ ಆಗಿದ್ದಾನೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ. ಗೊತ್ತಿದೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಮೊದಲು ಹೆಂಗಿತ್ತು ಅಂದ್ರೆ ಅವ್ರಿಗೆ ಬಡತನ ಜಾಸ್ತಿ ಇತ್ತು. ಅದಕ್ಕೆ ಅವರು ನಮ್ಗೆ ಈ ಸ್ಟೇಟ್ ಬಿಟ್ಟು ಹೋದ್ರೆ ಸಾಕಪ್ಪ ಅಂತ ಹೇಳಿ ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರ್ದು ಹೊರಗೆ ಬರೋರು. ಅವ್ರ ತಯಾರಿ ಹೆಂಗಿತ್ತಂದ್ರೆ ಕಾಲೇಜಿಂದಾನೇ ನಡೀತಿತ್ತು ತಯಾರಿ. ನಮ್ದು ತಯಾರಿ ಹಂಗೆ ಇರಬೇಕು. ನಿಮಗೆ ಟಾರ್ಗೆಟ್ ನಿಮ್ಗೆ ಗೊತ್ತಿದೆ, ಈಗ 6 ತಿಂಗಳಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ, ಈಗಿಂದ ತಯಾರಿ ಇರ್ಬೇಕು ನಿಮ್ಗೆ. ಎಕ್ಸಾಮ್ ಇನ್ 2-3 ತಿಂಗಳಿದ್ರೆ ಬರೀ ರಿವಿಷನ್ ಮಾಡಬೇಕು. ನಾವೇನ್ ಮಾಡ್ತೀವಿ ಹೇಳ್ರಿ, ಎಕ್ಸಾಮ್ ಗೊತ್ತಾಯ್ತಾ ಈಗ ಸ್ಟಾರ್ಟ್ ಮಾಡ್ತೀವಿ ಓದಕ್ಕೆ. ಹೇಳ್ತೀನಿ ಆ ಥರ ಅಲ್ರಿ ಇದು. ನೀವೇನ್ ಗೊತ್ತೀರಿ, ಆಮೇಲೆ ನೀವೇನ್ ಗೊತ್ತೀರಿ, ನಮ್ಮ ಸೀನಿಯರ್ದೇ ಆಗಿಲ್ಲ, ಅವ್ನು ಇಷ್ಟು ವರ್ಷದಿಂದ ಓದ್ತಿದ್ದಾನೆ, ನಂದೆಲ್ಲ ಆಗುತ್ತೆ. ಅವ್ರು ಏನ್ ಮಾಡಿದಾರೆ, ಅವ್ರೇನು ರೆಗ್ಯುಲರ್ ಓದ್ತಿದ್ದಾರೆ.